ಎಲ್ಲರಿಗೂ ಜಯ ನಾನೀಸ್ ಕಿಚನ್ಗೆ ಸ್ವಾಗತ. ಬನ್ನಿ ಇವತ್ತು ನಾವು ಈಸಿಯಾಗಿ ಬಾಳೆಕಾಯಿ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ಒಂದು ಬಾಂಡ್ಲಿ ನೀರು ಇಟ್ಕೊಳ್ಳೋಣ. ಅದ್ರ ಜೊತೆಗೆ ನಾನು 2 ಬಾಳೆಕಾಯಿನ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಅದನ್ನ ನಾವು ತೀರಾ ಸಣ್ಣಗೂ ಮಾಡಬಾರ್ದು, ತೀರಾ ದಪ್ಪಗೂ ಮಾಡಬಾರ್ದು, ಮೀಡಿಯಂ ಆಗಿ ನಾವು ಅದನ್ನ ನೀರಲ್ಲಿ ಹಾಕಿ ನೆನ್ಸಿಡೋಣ. ನೀರಲ್ಲಿ ಹಾಕಿ ನೆನ್ಸಿಡ್ಬೇಕು ಅಂದ್ರೆ ಅದು ಬೇಗ ಕಪ್ಪಾಗಲ್ಲ. ಅದಕ್ಕೆ ನೆಕ್ಸ್ಟ್ ಒಂದು ಬೌಲಿಗೆ ನಾನು 2 ಸ್ಪೂನ್ ಧನಿಯಾ ಪುಡಿ, ಹಾಗೆ 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್, ಹಾಗೆ 1 ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ, 1 ಸ್ಪೂನ್ ಅಷ್ಟು ಜೀರಾ ಪುಡಿ, ಹಾಗೆ 1 ಸ್ಪೂನ್ ಗರಂ ಮಸಾಲ, ಮತ್ತೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ನಾನು ಫಿಶ್ ಫ್ರೈ ಮಸಾಲ 2 ಸ್ಪೂನ್ ಹಾಕೊಂತ ಇದ್ದೀನಿ. ನೀವು ಯಾವುದೇ ಕಂಪನಿದು ಹಾಕೊಬಹುದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಹಾಗೆ 1 ಸ್ಪೂನ್ ಅಷ್ಟು ಎಣ್ಣೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಪೇಸ್ಟ್ ಆಗಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಸೊ ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ನೋಡಿ ಈ ತರ ಟೆಕ್ಸ್ಚರ್ ಇರಬೇಕು ಅದ್ರದ್ದು. ಇವಾಗ ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಬಾಳೆಕಾಯಿ ಎಲ್ಲ ಏನಿದೆಯೋ ಅದನ್ನ ಕಟ್ ಮಾಡಿರೋದನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಮಿಕ್ಸ್ ಮಾಡಿ ನಂತರ ಬಾಳೆಕಾಯಿಗೂ ಮಸಾಲ ಹಿಡ್ಕೊಬೇಕು, ಆ ತರ ನಾವು ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ. ಸೊ ನೋಡಿ ಇವಾಗ ಮಸಾಲ ಎಲ್ಲ ಹಿಡ್ದಿದೆ ಇದಕ್ಕೆ. ಇವಾಗ ಲಾಸ್ಟ್ ಏನ್ ಮಾಡ್ತೀನಿ ನಾನು ಅಂದ್ರೆ 1 ನಿಂಬೆ ಹಣ್ಣು ರಸನ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಎತ್ತಿಟ್ಬಿಡ್ತೀನಿ. ಸೊ ಒಂದ್ ಅರ್ಧ ಗಂಟೆ ನಾನು ಫ್ರಿಜ್ ಅಲ್ಲಿ ಇಟ್ಟಾದ್ಮೇಲೆ ಇದನ್ನ ಏನ್ ಮಾಡ್ತೀನಿ, ಒಂದು ತಟ್ಟೆಗೆ ನಾನು ರವೆ ಹಾಕೊಂತ ಇದೀನಿ. ನೀವು ಯಾವ ರವೆ ಆದ್ರೂ ಹಾಕೊಬಹುದು. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಈ ಕಟ್ಲೆಟ್ ಏನಿದೆಯೋ ಬಾಳೆಕಾಯ್ದು ಮಸಾಲೆ ಹಾಕಿರೋದು ಅದನ್ನ ಒಂದ್ ಸ್ವಲ್ಪ ನಾನು 2 ಕಡೆನೂ ಹಾಕೊಂತೀನಿ. ಸೊ ನೆಕ್ಸ್ಟ್ ಇದನ್ನ ನಾನು ತವಾ ಫ್ರೈ ಮಾಡ್ತೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಖರ್ಚಾಗುತ್ತೆ ಇದಕ್ಕೆ. ಸೊ ಇವಾಗ ಚೆನ್ನಾಗಿ ಇದನ್ನ ಡಬಲ್ ರೋಸ್ಟ್ ಮಾಡಿದ್ರೆ ನಮ್ಮ ಬಾಳೆಕಾಯಿ ಕಟ್ಲೆಟ್ ತುಂಬಾನೇ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ. ವೆಜಿಟೇರಿಯನ್ಸ್ಗೆ ನೀವು ಇದನ್ನ ಫಿಶ್ ಅಂತನಾದ್ರೂ ಕೊಟ್ಬಿಡ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಸೊ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.